ಈ ಅಭ್ಯರ್ಥಿಗಳ ಕುಟುಂಬಸ್ಥರೆಲ್ಲ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತ ನಾವು ನೋಡಬಹುದಾಗಿದೆ. ಮೊದಲಿಗೆ ನಾವು ಸಂಡೂರಿಗೆ ಗಮನ ಕೊಟ್ಟಂಗೆ ಅನ್ನಪೂರ್ಣ ಈ ತುಕಾರಾಮ್ ಅವರು ಬಂದು ಈಗ ತಮ್ಮ ಹಕ್ಕನ್ನ ಚಲಾಯಿಸಿದಂತ ಸಂದರ್ಭ. ಇದರ ಜೊತೆಗೇನೆ ಅವರ ಪತಿ ತುಕಾರಾಮ್ ಅವರು ಕೂಡ ಬಂದಿದ್ರು, ಹಾಲಿ ಸಂಸದರಾಗಿರುವಂತವರು. ಅದರ ಜೊತೆಗೆ ಅವರ ಮಕ್ಕಳು ಕೂಡ ಬಂದು ಈ ಮತ ಹಬ್ಬದಲ್ಲಿ ಭಾಗಿಯಾದಂತಹ ಸಂದರ್ಭ. ತಮ್ಮ ತಾಯಿಯ ಗೆಲುವಿಗೆ ಸಹಜವಾಗಿ ಅವರು ತಮ್ಮದೇ ಆದಂಥ ಪ್ರಚಾರ ಕಾರ್ಯದಲ್ಲಿ ಮೊನ್ನೆಯಿಂದ ಭಾಗಿಯಾಗಿದ್ದಂಥ ಸಂದರ್ಭ. ಅವರ ಮಕ್ಕಳು ಕೂಡ ಈಗ ತಾಯಿಯ ಪರವಾಗಿ ಮತ ಹಾಕುವಂತ ನಿಟ್ಟಿನಲ್ಲಿ ಅವರು ಮತಗಟ್ಟೆಗೆ ಬಂದಂಥ ಸಂದರ್ಭವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ಬಾರಿ ನೇರ ಫೈಟ್ ಅಂತ ನಾವೇನೋ ಎರಡೂ ಪಕ್ಷಗಳ ಕಡೆಗೆ ಕನ್ಸಿಡರ್ ಮಾಡ್ತಾ ಹೋದ್ರೆ ಇರುವಂತ ಒಬ್ಬರೇ ಮಹಿಳಾ ಅಭ್ಯರ್ಥಿ, ಹೌದು, ಕಾಂಗ್ರೆಸ್ನಿಂದ ಅನ್ನಪೂರ್ಣ ಅವರು ಮಾತನಾಡಿದ್ರು ಮತ ಚಲಾಯಿಸಿದ ನಂತರದಲ್ಲಿ. ಬನ್ನಿ ಕೇಳೋಣ. ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ. ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನರ ಎಲ್ಲ ಕಡೆಯಿಂದನೂ ಕೂಡ. ಇವತ್ತು ಬೆಳಗ್ಗೆನೇ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ. ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸಂವಿಧಾನಬದ್ಧವಾದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು. ಸೂಕ್ತವಾದ ಮತ್ತು ಅಭಿವೃದ್ಧಿಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕಂತೇಳಿ ಇದು ಅನ್ನಪೂರ್ಣ ಅವರ ಮಾತು. ಅನ್ನಪೂರ್ಣ ಅವ್ರು ನೋಡಿದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಒಂದಿಷ್ಟು ಪ್ರಬುದ್ಧತೆ ಇದೆ. ಯಾಕಂದರೆ ನನಗನ್ಸುತ್ತೆ ಏನಂದರೆ ಗಂಡನ ಕಷ್ಟವನ್ನಾಗಿರ್ಬೋದು ಅಥವಾ ಗಂಡನ ರಾಜಕಾರಣವನ್ನಾಗಿರ್ಬೋದು ಭಾಳ ಹತ್ತಿರದಿಂದ ನೋಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೀಗಾಗಿಯೇ ಕಾಂಗ್ರೆಸ್ ಭಾಳ ಅಳದು ತೂಗಿ ಅವರ ಮಗಳಿಗೆ ಕೊಡಬೇಕು ಅಂತ ಇತ್ತು. ಹಿಂದೆ ಅದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗ್ತಾ ಇತ್ತು. ಬೇಡ, ಅವರ ಪತ್ನಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಯಿತು. ಈಗ ಅವರ ಮಗಳು ಕೂಡ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಅವ್ರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಸಂಡೂರು ಕ್ಷೇತ್ರದಲ್ಲಿ ಈಗ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಅನ್ನಪೂರ್ಣ ಅವರ ಪುತ್ರಿ ನನ್ನ ಜೊತೆ ಚೈತನ್ಯ ಅಂತ ಮಾತಾಡ್ತೇನೆ. ಮೇಡಮ್, ತಾವು ಕೂಡ ಈಗ ಯುವತಿದ್ದೀರಿ, ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರಿ, ಏನು ಹೇಳ್ತೀರಿ? ತುಂಬ ಖುಷಿ ತಂದೈತೆ. ಸೊ ಯೂತ್ಸ್ ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ಬಂದು ಇದು ನಿಮ್ಮ ಹಕ್ಕು, ಸೊ ಎಲ್ಲರೂ ನಿಮ್ಮ ಹಕ್ಕನ್ನ ಚಲಾಯಿಸ್ಬೇಕಂತ ವಿನಂತಿ ಮಾಡ್ಕೊತೀನಿ. ಅಲ್ಲಿಗ ಆಲ್ಮೋಸ್ಟ್ 2 ತಾಸು ಆಗ್ತಾ ಬರ್ತಾ ಇದೆ ಈಗ ಚುನಾವಣಾ ಮತದಾನ ಪ್ರಕ್ರಿಯೆ ಆರಂಭ ಆಗಿ. ಯುವಕರು ಒಂದಷ್ಟು ಹಿಂದೇಟ್ ಆಗ್ತಾರೆ. ನಾವು ಗಮನಿಸೋಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಿರಿಯ ನಾಗರಿಕರು ಬರ್ತಾ ಇದ್ದಾರೆ. ತಾವೊಂದು ಯೂತ್ ಆಗಿ ಏನು ಅವ್ರಿಗೆ ಸಲಹೆ ಕೊಡ್ತೀರಿ ಅಂತ? ಇದು ಸಂವಿಧಾನಕ್ಕಾಗಿ ಕೊಟ್ಟಂಥ ಹಕ್ಕು, ಇದನ್ಯಾರು ಇದು ಮಾಡ್ಕೊಂಡೇನೆ ಬಂದು ನೀವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಬಂದು ಮತಗಟ್ಟೆಗೆ ನಿಮ್ಮನ್ನೆಲ್ಲ ಮತದಾನವನ್ನು ಚಲಾಯಿಸಿ. ಯಥೇಷ್ಟು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರ ಮಗಳಾದಂತಹ ಚೈತನ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಸಂಡೂರು. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಗಮನಿಸಬೇಕಾದಂಥ ಸಂಗತಿ ನೋಡಿ, ಇಲ್ಲಿ ಬಳ್ಳಾರಿ ಇದೆಯಲ್ಲ, ಈ ಬಾರಿ ಭಾಳ ಗಮನ ಸೆಳೆದಿರುವಂಥದ್ದು ಸಂಡೂರು. ಹೇಳಿ ಕೇಳಿ ಸಂಡೂರು ಈ ಕಾಂಗ್ರೆಸ್ಸಿನ ಭದ್ರಕೋಟೆ. ಅದರಲ್ಲೂ ಈ ಬಳ್ಳಾರಿ ರಾಜಕಾರಣವನ್ನು ಭಾಳ ಹತ್ತಿರದಿಂದ ಕಂಡಿರುವಂಥವರಿಗೆ ಈಗ ರೆಡ್ಡಿಯವರಿಗೆ ಬಳ್ಳಾರಿ ಪ್ರವೇಶಕ್ಕೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು. ಅಲ್ಲವರು ಭಾಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಲೆಕ್ಕದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ರೆಡ್ಡಿ ಖಂಡಿತ ಮಾಡಿದ್ದಾರೆ, ಅದರಲ್ಲೇನು ಡೌಟೇ ಇಲ್ಲ. ಇನ್ನು ನೋಡಿ, ಸಂಡೂರು ಉಳಿಸ್ಕೊಳ್ಳೇಬೇಕು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನು ಬಿಟ್ಕೊಡಬಾರದು. ಹೀಗಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಸಂತೋಷ್ ಲಾಡ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಓಡಾಡಿದ್ದಾರೆ. ಇನ್ನು ಜೈಲು ಕಂಡು ಬಂದಂಥ ನಾಗೇಂದ್ರ ಅವ್ರಿಗೂ ಕೂಡ ತಮ್ಮ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಇನ್ನು ತುಕಾರಾಮ್ ಇಲ್ಲಿ ಅವರು MP ಆಗಿ ಗೆದ್ದು ಹೋದರು. ತನ್ನ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು, ಅದು ಪಕ್ಷದಲ್ಲೇ ಇರಬೇಕು, ಕುಟುಂಬದ ವ್ಯಾಪ್ತಿನಲ್ಲೇ ಇರಬೇಕು. ಈ ರೀತಿಯ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಇಲ್ಲಿ ಬೆಳಗ್ಗಿನಿಂದ ಮತದಾನ ನಡೀತಾ ಇದೆ. ಏನೇನು ಸಾಗ್ತಾ ಇದೆ? ಖಂಡಿತ ರಂಗನಾಥ್, ರಾಜ್ಯದ 3 ಉಪಚುನಾವಣೆ ಪೈಕಿ ಸಂಡೂರು ಉಪಚುನಾವಣಾ ಕ್ಷೇತ್ರ ನಿಜಕ್ಕೂ ಕೂಡ ರಾಜ್ಯದ ಗಮನವನ್ನು ಸೆಳೆದಿರುವಂಥದ್ದು. ಕಾರಣ ಈ ಎರಡೂ ಪಕ್ಷಗಳು ಕೂಡ ಒಂದು ರೀತಿ ಜಿದ್ದಾಜಿದ್ದಿಯಾಗಿ ಕಾರಣವಾಗಿ ಮಾರ್ಪಟ್ಟಿರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳಲು ನಿರಂತರವಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು DCM ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಸಚಿವರು ತಂಡೋಪತಂಡವಾಗಿ ಸಂಡೂರಿನಲ್ಲಿ ಬೀಡು ಬಿಟ್ಟಿದ್ರು. ಸುಮಾರು 3 ದಿನಗಳ ಕಾಲ CM ಸಿದ್ದರಾಮಯ್ಯ ಕೂಡ ಗ್ರಾಮ ಮಟ್ಟಗಳಲ್ಲಿ ಅಂದರೆ ಸುಮಾರು 18 ಕಡೆಗಳಲ್ಲಿ ಬಹಿರಂಗ ಸಮಾವೇಶ ಮಾಡುವ ಮೂಲಕವಾಗಿ ಮತಯಾಚನೆ ಕೂಡ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ BJP ಕೂಡ ಅಷ್ಟೇ ಸವಾಲಾಗಿರುವಂಥದ್ದು ಮತ್ತು ಅಷ್ಟೇ ಪ್ರತಿಷ್ಠೆ ಆಗಿರ್ತಕ್ಕಂತಹ ಕಣವಾಗಿ ಸಂಡೂರು ಮಾರ್ಪಟ್ಟಿರುವಂಥದ್ದು. ಪ್ರಮುಖ ಕಾರಣ ಅಂತಂದರೆ 14 ವರ್ಷಗಳಿಂದ ಬಳ್ಳಾರಿಯಿಂದ ದೂರದ ಇರತಕ್ಕಂತಹ ಜನಾರ್ದನ್ ರೆಡ್ಡಿ ಅವರು ಎಂಟ್ರಿಯನ್ನು ಪಡ್ಕೊಂಡ್ರು. ಎಂಟ್ರಿ ಪಡ್ಕೊಂಡ ನಂತರ ಅವರಿಗೆ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಇರತಕ್ಕಂತಹ ಒಂದು ಉಪಚುನಾವಣೆ ಎದುರಾಗಿರುವಂಥದ್ದು. ಜೊತೆಗೆ ಮೊದಲು 2008ರಲ್ಲಿ ಏನು ಬಳ್ಳಾರಿ ಮೇಲೆ ಹಿಡಿತವನ್ನು ಸಾಧಿಸಿದ್ರಲ್ಲ, ಆ ಹಿಡಿತವನ್ನು ಮತ್ತೊಮ್ಮೆ ಸಾಧಿಸುವ ನಿಟ್ಟಿನಲ್ಲಿ ಕೂಡ ಜನಾರ್ದನ್ ರೆಡ್ಡಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಎರಡೂ ರೀತಿಯ
ರೀತಿಯಲ್ಲಿ ಎರಡೂ ಪಕ್ಷಗಳು ಕೂಡ ಒಂದು ರೀತಿ ಸಾಕಷ್ಟು ಸವಾಲಾಗಿರಬಹುದು. ಒಂದು ಕಡೆ ಕಮಲದ ಕೈನ ಭದ್ರಕೋಟೆಯಲ್ಲಿ ಕಮಲವನ್ನು ಅರಳಿಸೋಸ್ಕರ ಬಿಜೆಪಿಯ ಕಲಿಗಳು ಹೋರಾಟವನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಭದ್ರಕೋಟೆಯನ್ನ ಮತ್ತೊಂದಿಷ್ಟು ಬಲಿಷ್ಠಗೊಳಿಸಬೇಕಂತ ಕೂಡ ಕಾಂಗ್ರೆಸ್ ಏನು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಹೋರಾಟವನ್ನು ಮಾಡುವುದು. ಜೊತೆಗೆ ಈಗ ಬೆಳಗಿನಿಂದ ಕೂಡ ಮತದಾನ ಕೂಡ ನಡೀತಾ ಇರುವಂತದ್ದು ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಅಂದ್ರೆ ಬೆಳಗ್ಗೆ 7 ಗಂಟೆನೂ ಕೂಡ ಸಂಡೂರಿನ ಸುಮಾರು 253 ಮತಗಟ್ಟೆಗಳಲ್ಲಿ ಮತಯಾಚನೆ ಕೂಡ ಮತದಾನ ಕೂಡ ನಡೀತಾ ಇರುವಂತದ್ದು. ಪ್ರಾರಂಭದಲ್ಲಿ ಅಷ್ಟೊಂದು ಆಸಕ್ತಿ ತೋರದೇ ಇದ್ರು ಮತದಾರರು, ಬಳಿಕ ನಿರಂತರವಾಗಿ ಈಗ ಮತಗಟ್ಟೆ ಹತ್ರ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಅದರಲ್ಲಿ ಕೂಡ ವಯೋವೃದ್ಧರು ಹೆಚ್ಚು ಪ್ರಮಾಣದಲ್ಲಿ ಮತ್ತು ವಿಕಲಚೇತನರು ಹೆಚ್ಚಿನ ಪ್ರಮಾಣದಲ್ಲಿ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸ್ತಾ ಇರಬಹುದು ಅಂದ್ರೆ ಇಲ್ಲಿ ಸಂಡೂರಿನಲ್ಲಿ ಪ್ರಮುಖವಾಗಿ ಕಾರ್ಮಿಕರು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾರೆ. ಹೀಗಾಗಿ ಬೆಳಗಿನ ಜಾವ ಮತದಾನ ಮಾಡಿ ನಂತರದಲ್ಲಿ ತಮ್ಮ ಕೆಲಸಕ್ಕೆ ಹೋಗುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯ ಪ್ರಯತ್ನ ಕೊಡ್ತಾ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಭದ್ರತಾ ದೃಷ್ಟಿಯಿಂದ ಕೂಡ ಸುಮಾರು 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಮತ್ತು ಗೃಹ ರಕ್ಷಕ ದಳದವರನ್ನೆಲ್ಲೂ ಕೂಡ ನೇಮಕ ಮಾಡಿರುವಂತದ್ದು. ಜೊತೆಗೆ ಎಲ್ಲ ಕಡೆಯಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೂ ಕೂಡ ಸುಮಾರು 253 ಮತಗಟ್ಟೆಗಳಲ್ಲಿ 60 ಸೂಕ್ಷ್ಮ ಮತಗಟ್ಟೆಗಳನ್ನಾಗಿ ಈಗಾಗಲೇ ಪರಿಗಣನೆ ಮಾಡಿರುವಂತದ್ದು. ಎಲ್ಲಿ ಸೂಕ್ಷ್ಮ ಮತಗಟ್ಟೆಗಳಿದೆ ಅಲ್ಲಿ ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸಂಡೂರಿನ ಉಪಚುನಾವಣಾ ಕ್ಷೇತ್ರವನ್ನು ಗಮನಿಸ್ತಾ ಹೋದ್ರೂ ಕೂಡ ಇಲ್ಲಿ ಗಣಿದೂರಿನಲ್ಲಿ ಕಮಲವನ್ನು ಅರಳಿಸೋಸ್ಕರ ಜನಾರ್ದಡ್ಡಿ, ಶ್ರೀರಾಮುಲು ಜೊತೆಗೆ BY ವಿಜೇಂದ್ರ ಕೂಡ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳಲು CM ಸಿದ್ದರಾಮಯ್ಯನವರು, DCMನವರು ಮತ್ತು ಜೊತೆಗೆ ಸಚಿವ ಲಾರ್ಡ್ ಕೂಡ ಸಾಕಷ್ಟು ಪ್ರೀತಿಗೆ ಪ್ರಯತ್ನ ಪಟ್ಟಿರುವಂಥದ್ದು. ಅಂದ್ರೆ ಜೊತೆಗೆ ಇಲ್ಲಿ ಅಳದಿ ತೂಗಿ ಅಂದ್ರೆ ಸಂಸದ ತುಕಾರಾಮರಿಗೆ ಹೊಂದಿರತಕ್ಕಂತಹ ಇದೊಂದು ಸಂಡೂರು ಕ್ಷೇತ್ರ ಸುಮಾರು 4 ಬಾರಿ ಕೂಡ ಕಾಂಗ್ರೆಸ್ ನಿರಂತರವಾಗಿ ಆರಿಸಿ ಬಂದಿರುವಂತಹ ಆಯ್ಕೆ ಆಗಿರುವಂಥದ್ದು. ಜೊತೆಗೆ ಈಗ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮಾಡುವ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡು ಈಗ ಆಯ್ಕೆ ಆಗಿರುವಂಥದ್ದು. ಹೀಗಾಗಿ ಅವರ ಕುಟುಂಬ ಅಂದ್ರೆ ಅನ್ನಪೂರ್ಣ ತುಕಾರಾಮರಿಗೆ ಟಿಕೆಟ್ ಘೋಷಣೆ ಮಾಡೋದು. ಹೀಗಾಗಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಜೊತೆಗೆ ಹೊಸ ಅಭ್ಯರ್ಥಿ ಇವು ಬಂಗಾರ ಹನುಮಂತ ಅವರು ಕೂಡ ಬಿಜೆಪಿ ಏನು ಅಭ್ಯರ್ಥಿನ ಹಾಕಿದಿಲ್ಲ ಆ ಅಭ್ಯರ್ಥಿನ ಗೆಲ್ಲಿಸೋಗೋಸ್ಕರ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಜನರು ಇವತ್ತು ಅಂದ್ರೆ ಮತ ಪ್ರಭುಗಳು ಕೂಡ ಈಗ ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ಮತದಾರ ಪ್ರಭುವಲ್ಲಿ ಯಾರು ಇವತ್ತು ಆದ್ರೆ ಯಾರ ಮನಸ್ಸಲ್ಲಿ ಬರ್ತಾರೆ, ಯಾರಿಗೆ ಅವರ ಚಿತ್ತ ವಾಲುತ್ತೆ, ಅವರ ಆಶೀರ್ವಾದ ಯಾರ ಕಡೆ ವಾಲುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ರಂಗನಾಥ್, ಥ್ಯಾಂಕ್ ಯು ವಿನಾಯಕ್.